ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಸಂಜೆ 30ನೇ ತಾರೀಕು ಆಗಸ್ಟು ಶುಕ್ರವಾರ ತಾಯಿ ಮತ್ತು ಅವರ ಮಗ ನನ್ನ ರೂಮ್ ಹತ್ರ ಬರ್ತಾರೆ. ಬಂದು ಅವರ ಮಗನ ವಿಚಾರ ಕೇಳಬೇಕು ಅಂತಕ್ಕಂಥದ್ದಾಗಿ ನನ್ನ ಹತ್ರ ಬಂದಿದ್ದರು. ಆ ಪ್ರಶ್ನಾ ಕುಂಡಲಿಯನ್ನು ನೋಡಿದಾಗ ಅವರ ಬಂದಂಥ ಒಂದು ಸಮಯದಲ್ಲಿ ಶುಕ್ರವಾರ ಸಾಯಂಕಾಲ 6:40 ಕುಂಭ ಲಗ್ನ, ಲಗ್ನದಲ್ಲೇ ಶನಿ ಭಗವಾನರು ಸ್ಥಿತರಾಗಿದ್ದಾರೆ. ಮೀನ ರಾಶಿಯಲ್ಲಿ ರಾಹು, ವೃಷಭ ರಾಶಿಯಲ್ಲಿ ಗುರು, ಮಿಥುನ ರಾಶಿಯಲ್ಲಿ ಕುಜ, ಕಟಕ ರಾಶಿಯಲ್ಲಿ ಚಂದ್ರ ಬುಧ, ಸಿಂಹ ರಾಶಿಯಲ್ಲಿ ರವಿ, ಕನ್ಯಾ ರಾಶಿಯಲ್ಲಿ ಶುಕ್ರ ಕೇತು ಸ್ಥಿತರಾಗಿದ್ದಾರೆ. ಈ ಕುಂಡಲಿಯಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇವರ ತಾಯಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಣ್ಣಲ್ಲಿ ನೀರಿತ್ತು. ಎಲ್ಲ ಒಂದು ಕಡೆ ಬೇರೆ ಕಡೆ ಕೇಳಿದಾಗ ನಿಮ್ಮ ಮಗ ಜೈಲಿಗೆ ಹೋಗ್ತಾನೆ ಅಂತೇಳಿ ಅವ್ರು ಹೇಳಿಬಿಟ್ಟಿದ್ದಾರೆ. ಆ ಟೆನ್ಷನ್ನು ಇವರ ತಾಯಿಗೆ ತುಂಬ ಮನಸ್ಸಿನಲ್ಲಿತ್ತು. ಇವ್ರು ಬರಲಿಕ್ಕೂ ಒಂದು ಕಾರಣ ಇದೆ ನನ್ನಲ್ಲಿ. ಇವರ ಪಕ್ಕದ ಮನೆಯವರಿಗೆ ನಾನು ತಿಳಿಸಿದಂಥ ಎಲ್ಲ ಮಾಹಿತಿಗಳು ಮತ್ತು ಪರಿಹಾರದ ವಿಧಾನಗಳು ಫಲಪ್ರದ ಆಗಿ ಶುಭ ಫಲವನ್ನು ಪಡ್ಕೊಂಡಿದ್ದಾರೆ. ಅವರ ಮಾಹಿತಿ ಇವ್ರಿಗೆ ಸಿಕ್ಕಿ ಇವರು ನನಗೆ ಫೋನ್ ಕರೆ ಮಾಡಿ ನನ್ನ ರೂಮ್ ಹತ್ರ ಬಂದಿದ್ದರು. ಲಗ್ನದಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಈ ಪ್ರಶ್ನಾ ಕುಂಡಲಿಯಲ್ಲಿ ಶನಿ ಭಗವಾನರೇ ಬಲಿಷ್ಠರಾಗಿರೋದ್ರಿಂದ ಕಷ್ಟ, ನೋವು, ದುಃಖ, ಸಂಕಟ ತುಂಬ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಕಂಡು ಬರ್ತದೆ. ಇನ್ನು ಮಗನ ವಿಚಾರವನ್ನು ನೋಡುವಾಗ 5ನೇ ಮನೆಯಲ್ಲಿ ಕುಜ ಇದ್ದಾಗ ಇವರ ಮಗ ಪೊಲೀಸ್ ಕೆಲಸಕ್ಕೆಲ್ಲ ಪ್ರಯತ್ನ ಮಾಡಿ ಸ್ವಲ್ಪ ಅಂತರದಲ್ಲಿ ಆ ಅಂಕಗಳಿಂದ ಹಿಂದೆ ಉಳಿದು ಅವಕಾಶ ವಂಚಿತರಾಗಿದ್ದಾರೆ. ಇನ್ನು ಇವರ ತಾಯಿಯ ಪ್ರಶ್ನೆಯ ಬಗ್ಗೆ ನಾವು ನೋಡೋದಿದ್ರೆ 4ನೇ ಮನೆ ಗುರು ಇರೋದ್ರಿಂದ ಮಗನ ಮೇಲೆ ತುಂಬ ಪ್ರೀತಿ. ಪುತ್ರಸ್ಥಾನಾಧಿಪತಿ ಬುಧ ಪಂಚಮ ಸ್ಥಾನವನ್ನು ನೋಡುವಾಗ ಈ ಜಾತಕದಲ್ಲಿ ಅಷ್ಟಮದ ಲಗ್ನಾಥ 6ನೇ ಮನೆಯಲ್ಲಿ ಚಂದ್ರನೊಟ್ಟಿಗಿರೋದ್ರಿಂದ ಸ್ವಕ್ಷೇತ್ರಾಧಿಪತಿ ಚಂದ್ರ ನೊಟ್ಟಿಗೆ ಇದ್ದಾಗ ಅಂತಹ ದೋಷ ಸಮಸ್ಯೆ ಈ ಪ್ರಶ್ನೆಯಲ್ಲಿ ಕಂಡುಬರಲಿಲ್ಲ. ಆದರೆ ಈ ಪ್ರಶ್ನಾ ಕುಂಡಲಿಯನ್ನು ನೋಡುವಾಗ ಇವರ ಮನೆಯಲ್ಲಿ ನಾಗದೋಷ ಇದೆ, ಮನೆ ಹಳೆತಾಗಿದೆ, ವಾಸ್ತು ದೋಷದಿಂದ ಕೂಡಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಬರ್ತದೆ. ಹಾಗೆ ಇವರ ದೇವರ ಮನೆ ವಿಚಾರಗಳನ್ನು ನೋಡುವಾಗಲೂ ಸಹ ಬೇರೆಯವರು ಕೊಟ್ಟಿರ್ತಕ್ಕಂಥ ದೇವರ ಫೋಟೋ ಅಥವಾ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂತೇಳಿ ಕಂಡು ಬಂತು. ಸೊ ಇವರ ಪ್ರಶ್ನಾ ವಿಮರ್ಶೆಯ ಮೇಲೆ ಇವರಿಗೆ ಲಗ್ನದಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಇನ್ನೂ ಏಪ್ರಿಲ್ವರೆಗೂ ಶನಿ ದೋಷ ಬಲವಾಗಿ ಇರೋದ್ರಿಂದ ಶ್ರೀ ಶನಿ ಭಗವಾನರಿಗೆ ಶನಿವಾರಗಳಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಎಳುಬತ್ತಿ ದೀಪ ಹಚ್ಚಿ 8 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ತಿಳಿಸಿದ್ದೇನೆ. ಹಾಗೆ ಈ ಪ್ರಶ್ನೆ ಪೂರ್ಣ ಪ್ರಮಾಣದ ಸರ್ಪದೋಷಕ್ಕೆ ಒಳಪಟ್ಟಿರೋದ್ರಿಂದ, ಅಂದರೆ ಎಲ್ಲ ಗ್ರಹಗಳು ರಾಹು ಕೇತು ಮಧ್ಯೆ ಬರ್ತವೆ. ಶನಿ ಭಗವಾನರನ್ನು ಒಬ್ಬರನ್ನು ಬಿಟ್ಟು ಶುಭ ಗ್ರಹವಾದಂಥ ಶುಕ್ರ ನೀಚನಾಗಿರೋದ್ರಿಂದ, ರಾಹು ಕೇತು ಒಟ್ಟಿಗಿರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ ಮತ್ತು ನಾಗ ಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ
ಸಲಹೆಯನ್ನು ಕೊಟ್ಟಿದ್ದೇನೆ. ಇವರು ಬೇರೆ ಒಂದೆರಡು ಕಡೆ ಹೋಗಿ ಕೇಳಿದ್ದಾರೆ. ಕೇಳಿದಂಥ ಒಂದು ಸಂದರ್ಭದಲ್ಲಿ ಅವರೇ ಆಶ್ಲೇಷ ಬಲಿ ಎಲ್ಲ ಮಾಡಿ ಪರಿಹಾರವನ್ನು ಮಾಡಿ ಕಳಿಸಿದ್ದಾರೆ. ಬಟ್ ಅದ್ಯಾವುದೂ ಸಹ ಇವರಿಗೆ ಫಲಪ್ರದವಾಗಿಲ್ಲ, ಮನೆಯಲ್ಲಿ ನೆಮ್ಮದಿಯೂ ಇಲ್ಲ. ಇನ್ನು ಈ ಪ್ರಶ್ನೆಯಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಪಿತೃಕಾರಕ ರವಿಯನ್ನು ಶನಿ ಭಗವಾನರು ಬಲಿಷ್ಠವಾಗಿ ನೋಡೋದ್ರಿಂದ ಇವರ ತಂದೆಗೆ ಕಿವಿ ಅಷ್ಟಾಗಿ ಕೇಳೋದಿಲ್ಲ. ಹಾಗೆ ಇವರ ಮನೆಯಲ್ಲಿ ಕುಟುಂಬದಲ್ಲಿ ಯಾರೂ ಅಭಿವೃದ್ಧಿಯನ್ನು ಹೊಂದಕ್ಕಾಗ್ತಾಯಿಲ್ಲ. ಇವರ ಮನೆಯನ್ನು ನೋಡಿದಾಗ ವಾಸ್ತು ಪರಿಶೀಲನೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ತುಂಬ ಪ್ರಬಲವಾದಂಥ ದೋಷ ಕಂಡುಬಂತು. ಅದಕ್ಕೆ ಸಂಬಂಧಿಸಿದಂಥ ಸೂಕ್ತ ಬದಲಾವಣೆ ಮತ್ತು ಪರಿಹಾರಗಳನ್ನು ಇವರಿಗೆ ತಿಳಿಸಿರುತ್ತೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.